ದಿನಾಂಕ 16/6/2026 ಮಾನ್ಯ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ರವರ ಮೌಲ್ಯಾಂಕನ ಸುತ್ತೋಲೆಯ ಅನುಸಾರ 2026-27ನೇ ಶೈಕ್ಷಣಿಕ ಸಾಲಿನಲ್ಲಿ ರಾಜ್ಯ ಪಠ್ಯಕ್ರಮದ ಸರ್ಕಾರಿ ಅನುದಾನಿತ ಮತ್ತು ಅನುದಾನರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮೌಲ್ಯಾಂಕನ ನಡೆಸುವ ಬಗ್ಗೆ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಆ ಸುತ್ತೋಲೆಯ ಅನುಸಾರ ನಾವು ಮೌಲ್ಯಾಂಕನ ಯಾವ ರೀತಿಯಾಗಿ ನಿರ್ವಹಿಸಬೇಕು ಅಂತ ಬೈಲಿಂಗ್ವಲ್ ತರಗತಿಗಳಿಗೆ ಈಗ ನೋಡೋಣ. ಇಲ್ಲಿ 1ರಿಂದ 5ನೇ ತರಗತಿಗಳಿಗೆ ಮೌಲ್ಯಾಂಕನ ಅಸೆಸ್ಮೆಂಟ್ ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಮೊದಲನೇದಾಗಿ ಪಾಠ ಆಧಾರಿತ ಮೌಲ್ಯಾಂಕನ ಹಾಗೂ ಮೊದಲನೆಯ ರೂಪಣಾತ್ಮಕ ಮೌಲ್ಯಾಂಕನ ಫಾರ್ಮೇಟಿವ್ ಅಸೆಸ್ಮೆಂಟ್ ಬಗ್ಗೆ ತಿಳಿಸಿದ್ದಾರೆ. 1ರಿಂದ 5ನೇ ತರಗತಿವರೆಗೂ ಕೂಡ ಹಾವೇರಿ ಜಿಲ್ಲೆಯಲ್ಲಿ ದ್ವಿಭಾಷಾ ತರಗತಿಗಳು ನಡೆಯುತ್ತಿರುವುದರಿಂದ 1ರಿಂದ 3ನೇ ತರಗತಿ ಇರ್ಬೋದು, 4ರಿಂದ 5ನೇ ತರಗತಿ ಇರ್ಬೋದು, 20% ವಿಷಯವಾರು ಪಠ್ಯವನ್ನು ಮೊದಲನೆಯ ರೂಪಣಾತ್ಮಕ ಮೌಲ್ಯಮಾಪನಕ್ಕೆ ಪರಿಗಣಿಸ್ಬೋದು. ಫಾರ್ಮೇಟಿವ್ ಅಸೆಸ್ಮೆಂಟನ್ನು ನಾವು ಮಾಡಬೇಕಂತ ಹೇಳಿದರೆ 1ರಿಂದ 5ನೇ ತರಗತಿವರೆಗೂ 20% ವಿಷಯವಾರು ಪಠ್ಯವನ್ನು ನಾವು ಪರಿಗಣಿಸಬೇಕಾಗಿದೆ. ಅದು ದಿನಾಂಕವನ್ನು ಕೂಡ ನೀಡಿದ್ದಾರೆ 16/6/2026ರಿಂದ 27 ಜುಲೈ 2026 ಅಂತ. ಅಲ್ಲಿವರೆಗಿನ ಪಠ್ಯವನ್ನು ನಾವು ಪರಿಗಣಿಸಬೇಕಾಗಿರುತ್ತೆ. ಮೊದಲನೇದಾಗಿ ನಾವು ಈ ಚಟುವಟಿಕೆ ನಿರ್ವಹಿಸಬೇಕಾದ ಅವಧಿ ಅಂತ ಒಂದು ಕಾಲಮ್ನಲ್ಲಿ LBA ಕುರಿತು ಮಾಹಿತಿಯನ್ನು ನೀಡಿದ್ದಾರೆ. LBA ಸಂಬಂಧ ಭಾಷೆಗಳಲ್ಲಿ 1 ಪಾಠ ಮತ್ತು 1 ಪದ್ಯ, ಭಾಷೆ ಲ್ಯಾಂಗ್ವೇಜಸ್ಸಿಗೆ 1 ಪಾಠ ಮತ್ತು 1 ಪದ್ಯ, ಅದೇ ರೀತಿಯಾಗಿ ಪರಿಸರ ಅಧ್ಯಯನ ಹಾಗೂ ಗಣಿತ ವಿಷಯಗಳಲ್ಲಿ ಪ್ರತಿ ಪಾಠಕ್ಕೆ LBA ಪ್ರಶ್ನೆ ಕೋಟೆಯನ್ನಾಧರಿಸಿ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿ ಅದರಲ್ಲಿ 10 ಅಂಕಗಳಿಗೆ ಲಿಖಿತ ಹಾಗೂ 5 ಅಂಕಗಳಿಗೆ ಮೌಖಿಕ, ಒಟ್ಟು 15 ಅಂಕಗಳಿಗೆ ಮೌಲ್ಯಾಂಕನ ಮಾಡುವುದು ಎಂದು ತಿಳಿಸಿರುತ್ತಾರೆ. ಇದರ ಅನುಸಾರ ಲ್ಯಾಂಗ್ವೇಜಸ್ಸಿಗೆ 1 ಪಾಠ ಮತ್ತು 1 ಪದ್ಯ ಸೇರಿ ಒಂದು LBA ಅಂತ ಕನ್ಸಿಡರ್ ಮಾಡೋದು, ಮತ್ತು ಉಳಿದಂತೆ ಪರಿಸರ ಅಧ್ಯಯನ ಮತ್ತು ಗಣಿತ ವಿಷಯಕ್ಕೆ 1 ಪಾಠವನ್ನು ನಾವು ಒಂದು LBA ಅಂತ ಕನ್ಸಿಡರ್ ಮಾಡ್ತೀವಿ. ಅದರಲ್ಲಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ತಯಾರಿಸಬೇಕಂತ ಹೇಳಿದರೆ 10 ಅಂಕಗಳಿಗೆ ರಿಟರ್ನ್ ಇರಬೇಕು, ಲಿಖಿತ ಇರಬೇಕು, ಮತ್ತು 5 ಅಂಕಗಳಿಗೆ ಮೌಖಿಕ ಓರಲ್ ಇರಬೇಕಾಗಿರುತ್ತೆ. ಒಟ್ಟು 15 ಅಂಕ ಅಂತ ಇಲ್ಲಿ ಕೂಡ ನಮೂದು ಮಾಡಿದ್ದಾರೆ. FA 1ರಿಂದ 5ನೇ ತರಗತಿಗಳಿಗೆ 15 ಅಂಕಗಳಿಗೆ ನಡೆಯುತ್ತೆ. ಇದು LBA ಕುರಿತು ಆಯಿತು. LBA ಮಾತ್ರ ಫಾರ್ಮೇಟಿವ್ ಅಸೆಸ್ಮೆಂಟಾ? ಇಲ್ಲ. ಇಲ್ಲಿ ಮತ್ತೆ ಮುಂದುವರೆದು ಇಲ್ಲಿ ತಿಳಿಸಿದ್ದಾರೆ, ಈ ಅವಧಿಯಲ್ಲಿ ನಿರ್ವಹಿಸಿದ ಪಾಠ ಆಧಾರಿತ ಮೌಲ್ಯಾಂಕನಗಳು LBAಗಳು, ಅದರ ಜೊತೆಗೆ ಗೃಹ ಪಾಠಗಳು, ಪ್ರೊಜೆಕ್ಟ್ಗಳು, ಚಟುವಟಿಕೆ, ಪುಸ್ತಕಗಳಿನ ಚಟುವಟಿಕೆಗಳು ಮತ್ತು ಇತರೆ ಲಿಖಿತ ಮತ್ತು ಮೌಖಿಕ ಚಟುವಟಿಕೆಗಳನ್ನು ಆಧರಿಸಿ ಗಳಿಸಿದ ಕಲಿಕಾ ಫಲಗಳ ಒಟ್ಟಾರೆ ಸಾಧನೆಯನ್ನು 15 ಅಂಕಗಳಿಗೆ ಪರಿಗಣಿಸುವುದು ಅಂತ ತಿಳಿಸಿರ್ತಾರೆ. ಅದನ್ನು ನಾವು 15 ಅಂಕಗಳಿಗೆ ಪರಿವರ್ತಿಸಬೇಕಾಗಿರುತ್ತೆ. LBA ಮಾತ್ರ ಫಾರ್ಮೇಟಿವ್ ಅಸೆಸ್ಮೆಂಟ್ ರೂಪಣಾತ್ಮಕ ಮೌಲ್ಯಮಾಪನ ಆಗಲ್ಲ. ಅದರ ಜೊತೆಗೆ ನಾವೇನು ಮಾಡಬೇಕಾಗುತ್ತೆ, ಗೃಹ ಪಾಠಗಳು, ಪ್ರೊಜೆಕ್ಟ್ಗಳು, ಚಟುವಟಿಕೆಗಳು, ಪುಸ್ತಕಗಳಿನ ಚಟುವಟಿಕೆಗಳು ಮತ್ತು ಇನ್ನಿತರೆ ಲಿಖಿತ ಮತ್ತು ಮೌಖಿಕ ಚಟುವಟಿಕೆಗಳನ್ನು ಆಧರಿಸಿ ನಾವು ಎಲ್ಲ ಕಲಿಕಾ ಫಲಗಳನ್ನು ಒಟ್ಟಾರೆ ಸಾಧನೆಯನ್ನು 15 ಅಂಕಗಳಿಗೆ ಪರಿವರ್ತಿಸಬೇಕಾಗಿರುತ್ತೆ. ಇದೇ ರೀತಿಯಾಗಿ FA2 ಕೂಡ ಮಾಡಬೇಕಾಗುತ್ತೆ. ಅದಕ್ಕೂ ಕೂಡ ಅವಧಿ ನಿಗದಿಪಡಿಸಿದ್ದಾರೆ. 1 ಆಗಸ್ಟ್ 2026ರಿಂದ 26 ಆಗಸ್ಟ್ 2026ವರೆಗಿನ ಪಠ್ಯವನ್ನು ತಗೋಬೇಕಾಗುತ್ತೆ. ಅದೇ ರೀತಿಯಾಗಿ 1ರಿಂದ 5ನೇ ತರಗತಿ ದ್ವಿಭಾಷಾ ತರಗತಿಗಳಿರುವುದರಿಂದ 20% ವಿಷಯವಾರು ಪಠ್ಯವನ್ನು ಕೂಡ ನಾವು ಇಲ್ಲಿ ಪರಿಗಣಿಸಬೇಕಾಗಿರುತ್ತೆ. ಸೇಮ್ ಟಾಪಿಕ್ ಇದೆ, ಸೇಮ್ ಅದ್ರ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಅದೇ ರೀತಿಯಾಗಿ ಮೊದಲನೇ ಸಂಕಲನಾತ್ಮಕ SA1 ಯಾವ ರೀತಿ ನಿರ್ವಹಣೆ ಮಾಡಬೇಕಂತ ಹೇಳಿದ್ರೆ 1ರಿಂದ 5ನೇ ತರಗತಿವರೆಗೆ, 1ರಿಂದ 3ನೇ ತರಗತಿ ಮೊದಲಿಗೆ ತಿಳಿಸಿದರೆ 15% ಮತ್ತು 4 ಮತ್ತು 5ನೇ ತರಗತಿಗೆ 10% ಹಾಗೂ 4 ಮತ್ತು 5ನೇ ದ್ವಿಭಾಷಾ ತರಗತಿಗಳಿಗೆ 10% ಪಠ್ಯನೊಳಗೊಂಡಂತೆ ಒಟ್ಟಾರೆ ಪಠ್ಯಪುಸ್ತಕದ 50% ಪಠ್ಯವನ್ನು SA1ಗೆ ಪರಿಗಣಿಸುವುದು ಅಂತ ಹೇಳ್ತಾರೆ. ಒಟ್ಟಾರೆಯಾಗಿ 50% ಫಸ್ಟ್ ಸೆಮ್ಮಿಗೆ 50% ಪಠ್ಯವನ್ನು ನಾವು ಇಲ್ಲಿ ಪರಿಗಣಿಸಬೇಕಾಗಿರುತ್ತೆ. ಅದು ಎಕ್ಸಾಮ್ ಯಾವ ರೀತಿ ನಡೆಸಬೇಕು ಅಂತ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಎಲ್ಲ ಭಾಷೆ ಮತ್ತು ಕೋರ್ ವಿಷಯಗಳಿಗೆ 10 ಅಂಕಗಳಿಗೆ ಮೌಖಿಕ
ಮತ್ತು 40 ಅಂಕಗಳಿಗೆ ಲಿಖಿತ, ಒಟ್ಟಾರೆ 50 ಅಂಕಗಳಿಗೆ ಮೌಲ್ಯಾಂಕನ ಮಾಡಬೇಕಾಗಿರುತ್ತೆ. ಅದರ ಜೊತೆಗೆ ಅದನ್ನು 50 ಅಂಕಗಳಿಂದ 20 ಅಂಕಗಳಿಗೆ ಪರಿವರ್ತಿಸಬೇಕಾಗಿರುತ್ತೆ. ನಾವು 20 ಅಂಕಗಳಿಗೆ ಅದನ್ನು ಕನ್ವರ್ಟ್ ಮಾಡಬೇಕಾಗಿರುತ್ತೆ. ಮೊದಲನೇದು FA1 15 ಅಂಕ, FA2 15 ಅಂಕ, ಅದೇ ರೀತಿಯಾಗಿ SA1 20 ಅಂಕ, ಶೇಕಡ 50 ಆಯಿತು. ಅದೇ ರೀತಿಯಾಗಿ ಒಟ್ಟಾರೆಯಾಗಿ 50 ಅಂಕಗಳಿಗೆ ನಾವು ಅದನ್ನು ಪರಿಗಣಿಸಬೇಕಾಗಿರುತ್ತೆ. ಅದೇ ರೀತಿಯಾಗಿ FA3 ಕೂಡ ಇದೆ, FA4 ಕೂಡ ಇದೆ, ಅದಕ್ಕೂ ಅವಧಿ ಕೂಡ ಕೊಟ್ಟಿದ್ದಾರೆ. FA3 ದಿನಾಂಕ 22/10/2026ರಿಂದ 16/6/2026ರವರೆಗಿನ ಅವಧಿಯಲ್ಲಿ ಯಾವ ಪಠ್ಯ ಮುಗಿಸಿರ್ತೀರ ಅದನ್ನು ನಾವು FA3ಗೆ ಕನ್ಸಿಡರ್ ಮಾಡಬೇಕು. ಅದೇ ರೀತಿಯಾಗಿ FA4 ಇದೆ, SA2 ಕೂಡ ಇದೆ. SA2 ಆದ ನಂತರ ಒಟ್ಟು ಎಲ್ಲವನ್ನು ನಾವು ಒಟ್ಟು ಗೂಡಿಸಿದಾಗ 4 FA 15 ಅಂಕಕ್ಕೆ ಹಾಗೂ 2 SA1 ಮತ್ತು SA2 20 ಅಂಕಗಳಿಗೆ 20 + 20 ಅಂಕಗಳಿಗೆ ಸೇರಿ 100 ಅಂಕಕ್ಕೆ ನಾವು ಪರಿಗಣಿಸುವುದು ಹಾಗೂ ಅದನ್ನು ನಾವು ಒಟ್ಟಾರೆಯಾಗಿ ಒಟ್ಟು ಅಂಕಗಳ 100ಕ್ಕೆ ಪರಿಗಣಿಸಬೇಕಾಗಿರುತ್ತೆ. ಈ ರೀತಿಯಾಗಿ ನಾವು ಇದನ್ನು ನೋಡಬೇಕಾಗಿದೆ. ಮುಂದಿನ ಹಂತದಲ್ಲಿ ಅದನ್ನು ಫಾರ್ಮೆಟ್ಸ್ ಕೂಡ ನಾವು ಮಾಡಿದ್ದೀವಿ. ಯಾವ ರೀತಿಯಾಗಿ ನಾವು ಅದನ್ನು ಕನ್ಸಿಡರ್ ಮಾಡಬೇಕಾಗಿರುತ್ತೆ ಅಂಥೇಳಿ. ಇಲ್ಲಿ ಮೊದಲನೇ ಫಾರ್ಮೆಟ್ ಏನಿದೆ CCE 1 ಅಂತ ಇದೆ, ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ವ್ಯಾಲ್ಯೂಯೇಷನ್ ಅಂತ. ಅದರಲ್ಲಿ ಮೊದಲನೇ ಫಾರ್ಮೆಟ್ನಲ್ಲಿ ಏನಿದೆ ಅಂತ ಹೇಳಿದರೆ CCEಗೆ ಸಂಬಂಧಪಟ್ಟಂಥ ಕೆಲವು ಚಟುವಟಿಕೆಗಳಿದೆ. ಅದರಲ್ಲಿ ಹೋಮ್ವರ್ಕ್ ಇದೆ, ಪ್ರಾಜೆಕ್ಟ್ ಇದೆ, ಆ್ಯಕ್ಟಿವಿಟೀಸ್ ಇದೆ, ಅದರ್ ಆ್ಯಕ್ಟಿವಿಟೀಸ್ ಅಂತ ಇದೆ. ಇದನ್ನೆಲ್ಲ 15 ಅಂಕಗಳಿಗೆ ನಾವು ಪರಿವರ್ತಿಸಬೇಕಾಗಿರುತ್ತೆ. ಇದು ಇಲ್ಲಿ ಕ್ರಮ ಸಂಖ್ಯೆ ಇದೆ, ಸ್ಟೂಡೆಂಟ್ ನೇಮ್ ಕೂಡ ಇದೆ, ವಿದ್ಯಾರ್ಥಿಗಳ ಹೆಸರು ಕೂಡ ಇದೆ. ಅದೇ ರೀತಿಯಾಗಿ ಪ್ರತ್ಯೇಕ ಕಾಲಮ್ಗಳಿದೆ. ಅದಕ್ಕೆ ನಿಗದಿಪಡಿಸಿದ ಅಂಕಗಳನ್ನು ಇಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳು ಗಳಿಸಿದ ಅಂಕಗಳನ್ನು ಇಲ್ಲಿ ಕೂಡ ನಮೂದಿಸಬೇಕಾಗಿರುತ್ತೆ. ಅದನ್ನು 15 ಅಂಕಗಳಿಗೆ ನಾವು ಕನ್ವರ್ಟ್ ಮಾಡ್ಕೋಬೇಕಾಗಿರುತ್ತೆ. ಇದನ್ನು ಮಾತ್ರ ನಾವು ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತೀವ? ಇಲ್ಲ. ಇದನ್ನು ನಾವು ಏನು ಮಾಡಬೇಕಂತ ಹೇಳಿದ್ರೆ ಮುಂದಿನ ಇನ್ನೊಂದು ರೆಕಾರ್ಡ್ ಇದೆ. ಇಲ್ಲಿ ವಿಷಯವಾರು ಕೂಡ ನಾವು ಕೊಟ್ಟಿದ್ದೀವಿ ನೋಡಿ. ಇದು ಇಂಗ್ಲೀಷಿಗೆ ಸಂಬಂಧಪಟ್ಟಂತೆ ಸೇಮ್ ಫಾರ್ಮೇಟು, ಮ್ಯಾಥಮೆಟಿಕ್ಸಿಗೆ, ಅದೇ ರೀತಿಯಾಗಿ EVSಗೆ ಕೂಡ ಇದೆ, ಅದೇ ರೀತಿಯಾಗಿ ಕನ್ನಡ, ಉರ್ದು, ಈ ರೀತಿಯಾಗಿ ಈ ಫಾರ್ಮೇಟ್ ಸೇಮ್ ಫಾರ್ಮೇಟ್ ಇದೆ. ಇದು LBA ಮತ್ತು CC ಆ್ಯಕ್ಟಿವಿಟೀಸ್ಗೆ ಸಂಬಂಧಪಟ್ಟಿದ್ದು. ಈಗ FA1 FA2 ಕ್ರೋಢೀಕರಣ ಯಾವ ರೀತಿ ಮಾಡಬೇಕನ್ನೋದು ಒಂದೇ ಫಾರ್ಮೇಟ್ನಲ್ಲಿ ತೋರಿಸಿದ್ದಾರೆ. ಈಗ ನೋಡಿ, ಇದು ಈ ಫಾರ್ಮೇಟ್ನಲ್ಲಿ ನೀವು ರಿಟರ್ನ್ ಮತ್ತು ಓರಲ್ ಮಾನ್ಯ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಅವರ ನಿರ್ದೇಶನದಂತೆ ನಾವು LBA ಪ್ರಶ್ನೆ ಪತ್ರಿಕೆಯನ್ನು 10 ಲಿಖಿತ ಮತ್ತು 5 ಮೌಖಿಕ ಪ್ರಶ್ನೆಗಳನ್ನು ತೆಗಿಬೇಕಾಗಿರೋದ್ರಿಂದ 5 ಅಂಕಗಳಿಗೆ ಮೌಖಿಕ ಪ್ರಶ್ನೆಗಳನ್ನು ತೆಗೆಯಬೇಕಾಗಿರೋದ್ರಿಂದ ಈ ಫಾರ್ಮೇಟ್ನ ಮಾಡಲಾಗಿದೆ. W ಅಂದರೆ ರಿಟರ್ನ್ ಲಿಖಿತ, O ಅಂದರೆ ಓರಲ್ ಮೌಖಿಕ ಪ್ರಶ್ನೆ ಪತ್ರಿಕೆ ಅಂಕಗಳು. ಅದೇ ರೀತಿಯಾಗಿ ಒಟ್ಟಾಗಿ T ಅಂದರೆ ಟೋಟಲ್ ಆಗಿರುತ್ತೆ, ಒಟ್ಟು 15 ಅಂಕಗಳಿಗೆ. LBAನ ನೀವು ಇಲ್ಲಿ ನಮೂದಿಸ್ಬೋದು, ಪಾಠದ ಹೆಸರನ್ನು ಕೂಡ ನಮೂದಿಸ್ಬೋದು. ನಂತರ 15 ಅಂಕಗಳ ಒಟ್ಟು ಮಾಡಿ ಇದರ ಜೊತೆಗೆ CC ಆ್ಯಕ್ಟಿವಿಟೀಸ್ ಫಾರ್ಮೇಟ್ CCE 1ನಲ್ಲಿ ಪಡೆದಂತಹ ಅಂಕಗಳನ್ನು ಕೂಡ ಇಲ್ಲಿ ನಾವು ಬರೆಯಬೇಕಾಗಿರುತ್ತೆ. ಅದಾದ ನಂತರ ನಾವು ಒಟ್ಟು ಎಲ್ಲ LBA ಮತ್ತು CC ಆ್ಯಕ್ಟಿವಿಟೀಸ್ನ ಒಟ್ಟನ್ನು ಟೋಟಲಾಗಿ ತಗೋಬೇಕಾಗುತ್ತೆ. ಅದನ್ನು 15 ಅಂಕಗಳಿಗೆ ಪರಿಗಣಿಸಬೇಕಾಗಿರುತ್ತದೆ. ನಂತರ ನಾವು ಎಲ್ಲದನ್ನು ಕೂಡ ಕ್ರೋಢೀಕೃತ ವಹಿಗೆ ಈ ಅಂಕಗಳನ್ನು ನಮೂದು ಮಾಡಬೇಕಾಗಿರುತ್ತೆ. ಅದನ್ನು 15 ಅಂಕಗಳಿಗೆ ಯಾವ ರೀತಿ ಪರಿವರ್ತಿಸ್ಬೋದು ಅಂತ ಒಂದು ಇಮೇಜ್ನಲ್ಲಿ ಇಲ್ಲಿ ನಾವು ತಿಳಿಸ್ಕೊಟ್ಟಿದ್ದೇವೆ. ತುಂಬ ಸರಳವಾಗಿ ನಾವು ನೋಡಿದರೆ ನಿಮಗೆ ಅರ್ಥ ಆಗಿಬಿಡುತ್ತೆ. LBA ಮತ್ತು CCAಗಳ ವಿವರ ಅಂತ ಇದೆ. LBA 4 ಇದೆ, 4 ಇರ್ಬೋದು, 3 ಇರ್ಬೋದು. ಅದು ತಮ್ಮ ಶಾಲಾ ಹಂತದಲ್ಲಿ ನೀವು ನಿರ್ಧರಿಸಬೇಕಾಗಿರುತ್ತೆ. ಎಲ್ಲಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಎಷ್ಟು ಮಾಡಿದ್ದೀರಾ ಅಂತ. ಅದು ಗರಿಷ್ಠ ಅಂಕ 15 ಅಂತ ನಿಗದಿಪಡಿಸಿದ್ದೀವಿ. ಅದರಲ್ಲಿ ಆ ವಿದ್ಯಾರ್ಥಿ ಗಳಿಸಿದ ಅಂಕ 12, 2ನೇ LBAನಲ್ಲಿ ಗಳಿಸಿದ ಅಂಕ 11, 3ನೇ LBAನಲ್ಲಿ ಗಳಿಸಿದ ಅಂಕ 13, 4ನೇ LBAನಲ್ಲಿ ಗಳಿಸಿದ ಅಂಕ 12. ಅದೇ ರೀತಿಯಾಗಿ CC 1 ಫಾರ್ಮೆಟ್ನಲ್ಲಿ ಆ ವಿದ್ಯಾರ್ಥಿ ಗಳಿಸಿದ ಚಟುವಟಿಕೆಗಳ ಆಧರಿಸಿ ಆ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ನೀಡಿದ ಅಂಕ 14 ಅಂಕಗಳಾಗಿವೆ. ಆ ರೀತಿಯಾಗಿ ನಾವು ಒಟ್ಟಾರೆಯಾಗಿ ವಿದ್ಯಾರ್ಥಿಗಳು ಗಳಿಸಿದ ಅಂಕ 62 ಅಂತ ನಾವು ಇಲ್ಲಿ ನೋಡ್ಬೋದು. ಅದಕ್ಕೆ ಪರಿವರ್ತನೆ ಸೂತ್ರ ಯಾವ ಥರ ಇದೆ ಅಂತ ಹೇಳಿದರೆ, ಆ ವಿದ್ಯಾರ್ಥಿ ಗಳಿಸಿದ ಒಟ್ಟು ಅಂಕಗಳು 62, ಗರಿಷ್ಠ ಒಟ್ಟು ಅಂಕಗಳು 75. ಅದಕ್ಕೆ 15ರಿಂದ ಗುಣಾಕಾರ ಮಾಡಿದಾಗ, ಮಲ್ಟಿಪ್ಲೈ ಮಾಡಿದಾಗ ಆ ವಿದ್ಯಾರ್ಥಿ ಗಳಿಸಿದ FA1 ಅಂಕಗಳು 12.4 ಆಗಿರುತ್ತೆ. 15 ಅಂಕಗಳಿಗೆ ಆ ವಿದ್ಯಾರ್ಥಿ ಗಳಿಸಿದ್ದು 12.4 ಅಂಕಗಳು ಅಂತ ಗೊತ್ತಾಗುತ್ತೆ. CC2ನಲ್ಲಿ ನಾವು ಮತ್ತೆ ಆ ಫಾರ್ಮೆಟ್ನಲ್ಲಿ ಫಿಲ್ ಮಾಡಬೇಕಾಗಿರುತ್ತೆ.
CC2 ಈ ಫಾರ್ಮೆಟ್ನಲ್ಲಿ ನಾವು ನೋಡ್ತಾ ಇದ್ದೀವಿ. ವಿದ್ಯಾರ್ಥಿ ಗಳಿಸಿದ ಅಂಕ 62. ಆ ವಿದ್ಯಾರ್ಥಿ 15ಕ್ಕೆ ಪರಿವರ್ತಿಸಿದಾಗ 12.4 ಅಂಕಗಳನ್ನು ಗಳಿಸಿದ ಅದಕ್ಕೆ ಸಂಬಂಧಪಟ್ಟಂಥ ಗ್ರೇಡನ್ನು ಕೂಡ ನಾವು ನಮೂದಿಸಬೇಕಾಗಿರುತ್ತೆ. ಇಲ್ಲಿ ಇನ್ನೊಂದು ಮಾಹಿತಿ ಏನಂತ ಹೇಳಿದರೆ, ಆ 15 ಅಂಕಗಳಿಗೆ 10 ಲಿಖಿತ ಮತ್ತು 5 ಮೌಖಿಕವಾಗಿ ನಾವೇನು ತೊಗೊಂಡಿರ್ತೀವಿ ಆ ಅಂಕಗಳನ್ನು ನಾವು ಇಲ್ಲಿ ಒಟ್ಟಾರೆಯಾಗಿ ಟೋಟಲಾಗಿ ನಮೂದಿಸಬೇಕಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಇಂಡಿವಿಜುವಲ್ ರೆಕಾರ್ಡ್ನ ಟೀಚರ್ಸು ಮೇಂಟೈನ್ ಮಾಡಬೇಕಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಗಳು ಮತ್ತು ಉತ್ತರ ಪತ್ರಿಕೆಗಳನ್ನು ಕೂಡ ಟೀಚರ್ಸು ಇಂಡಿವಿಜುವಲ್ ಆಗಿ ನೀವು ಅದನ್ನು ದಾಖಲೀಕರಣ ಮಾಡಬೇಕಾಗಿರುತ್ತೆ. ಈ ರೀತಿಯಾಗಿ CC2ನಲ್ಲಿ ನಾವು ಪರಿವರ್ತಿಸಿ 15 ಅಂಕಗಳಿಗೆ ಪರಿವರ್ತಿಸಿ FA1 ಇರ್ಬೋದು, FA2, SA1, FA3, FA4 ಮತ್ತು SA2ನ ನಾವು ಇಲ್ಲಿ ಫಿಲ್ ಮಾಡಬೇಕಾಗಿರುತ್ತೆ. ಅದಾದ ನಂತರ CC3 ಅಂತ ಒಂದು ಬರುತ್ತೆ, ಕ್ರೋಢೀಕರಣ ಅಂತ ಇದೆ. ಈ CC3ನಲ್ಲಿ ನಾವೇನು ಮಾಡಬೇಕಾಗಿರುತ್ತೆ ಅಂತೇಳಿ ವಿದ್ಯಾರ್ಥಿ ಹೆಸರು ಇದೆ. ಇಲ್ಲಿ ಒಟ್ಟಾರೆಯಾಗಿ ಆ ವಿದ್ಯಾರ್ಥಿ FA1ಗೆ 15 ಗಳಿಸಿದ 15 ಪರಿವರ್ತಿಸಿದೀವಲ್ಲ ನಾವು, ಆ ಅಂಕಗಳನ್ನು ಇಲ್ಲಿ ನಮೂದಿಸಬೇಕಾಗಿರುತ್ತೆ FA1ನಲ್ಲಿ. ಮತ್ತು FA2, SA1 ಅದೇ ರೀತಿ SA1ಅನ್ನು 20 ಅಂಕಗಳಿಗೆ ಪರಿವರ್ತಿಸಬೇಕಾಗಿರುತ್ತೆ. ಸೇಮ್ ಫಾರ್ಮುಲಾ ಇರುತ್ತೆ, ಆದರೆ ಅಲ್ಲಿ 15ರಿಂದ ಗುಣಾಕಾರ ಮಾಡಿರೋ ಜಾಗದಲ್ಲಿ 20ರಿಂದ ಗುಣಾಕಾರ ಮಲ್ಟಿಪ್ಲೈ ಮಾಡಿ ನಾವು ಆ ವಿದ್ಯಾರ್ಥಿ ಗಳಿಸಿದ ಅಂಕಗಳನ್ನು ಇಲ್ಲಿ ಕೂಡ ನಮೂದು ಮಾಡಬೇಕಾಗಿರುತ್ತೆ. ಅದೇ ರೀತಿಯಾಗಿ FA3, FA4, SA2 ಕೂಡ ಆಗಿದೆ. ಟೋಟಲ್ ಆಗಿ ಒಟ್ಟಾರೆ 100 ಅಂಕಗಳಿಗೆ ನಾವು ಇದನ್ನು ಪರಿವರ್ತಿಸಬೇಕಾಗಿರುತ್ತೆ. ಈ ರೀತಿಯಾಗಿ ಒಬ್ಬ ವಿದ್ಯಾರ್ಥಿಯ ಅಂಕಗಳ ದಾಖಲೀಕರಣ ಈ ರೀತಿಯಾಗಿ ಈ ಫಾರ್ಮೆಟ್ಸ್ ಮೂಲಕ ನಾವು ಮಾಡಬಹುದಾಗಿದೆ. ಇದನ್ನು ಹೊರತುಪಡಿಸಿ ಮತ್ತು 6ರಿಂದ 8ನೇ ತರಗತಿವರೆಗೂ ಅದೇ ರೀತಿಯಾಗಿ ನಾವೇನು ಮಾಡಬೇಕಾಗಿದೆ, ಅದೆಲ್ಲ 15 ಅಂಕಗಳಿಗೆ ನಾವು ಮಾಡಿರ್ತೀವಿ. ಇಲ್ಲಿ ಪರಿವರ್ತಿಸಬೇಕಾಗಿರೋ ಸೇಮ್ ಇರುತ್ತೆ, ಸೇಮ್ ಪ್ಯಾಟ್ರನ್ ಇದೆ, ಏನು ಚೇಂಜಸ್ ಇರೋದಿಲ್ಲ. ಅದೇ ರೀತಿಯಾಗಿ ನಾವು FA1, FA2ನಲ್ಲಿ ಹೋಮ್ವರ್ಕ್, ಪ್ರಾಜೆಕ್ಟ್, ಆ್ಯಕ್ಟಿವಿಟೀಸ್, ಅದರ್ ಆ್ಯಕ್ಟಿವಿಟೀಸ್ ಅದನ್ನು 20 ಅಂಕಗಳಿಗೆ ನಾವು ಇಲ್ಲಿ ಪರಿಗಣಿಸಬೇಕಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಮಾನ್ಯ ಆಯುಕ್ತರ ನಿರ್ದೇಶ ಕೂಡ ಇದೆ. 6ರಿಂದ 8ನೇ ತರಗತಿಗಳಿಗೆ ವಿಷಯವಾರು ಪಠ್ಯಪುಸ್ತಕದ 25% ಪಠ್ಯವನ್ನು FA1ಗೆ ಪರಿಗಣಿಸುವುದು ಅಂತ ಹೇಳಿದ್ದಾರೆ. 25% ನಾವು ಇಲ್ಲಿ ಪರಿಗಣಿಸಬೇಕಾಗಿರುತ್ತೆ. ಇದಕ್ಕೂ ಕೂಡ ಅವಧಿನ ಅವರು ನಿಗದಿಪಡಿಸಿದ್ದಾರೆ. ಆ ಅವಧಿನಲ್ಲಿ ನಾವು ನಿರ್ವಹಿಸಿದ ಪಠ್ಯವನ್ನು ನಾವು ಪರಿಗಣಿಸಬೇಕಾಗಿರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಒಂದು ವ್ಯತ್ಯಾಸ ಏನಂತ ಹೇಳಿದ್ರೆ 1ರಿಂದ 5ನೇ ತರಗತಿ ಮತ್ತು ಇದಕ್ಕೆ ಇಲ್ಲಿ LBA ಸಂಬಂಧ ಭಾಷೆಗಳಲ್ಲಿ 1 ಪಾಠ ಮತ್ತು 1 ಪದ್ಯ ಸೇಮ್ ಇದೆ, ಏನು ಚೇಂಜಸ್ ಇಲ್ಲ. ಸಮಾಜ ವಿಜ್ಞಾನದ ವಿಷಯದಲ್ಲಿ ಪ್ರತಿ 3 ಪಾಠಗಳಿಗೆ ಹಾಗೂ ಗಣಿತ ಮತ್ತು ವಿಜ್ಞಾನ ವಿಷಯಗಳಿಗೆ ಪ್ರತಿ ಪಾಠಕ್ಕೆ LBA ಪ್ರಶ್ನೆ ಕೋಟಿಯನ್ನು ಆಧರಿಸಿ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿ 20 ಅಂಕಗಳಿಗೆ ಲಿಖಿತ ಮೌಲ್ಯಾಂಕನ ಮಾಡುವುದು. ಇಲ್ಲಿ ಸ್ವಲ್ಪ ಗಮನಿಸಬೇಕಾಗಿದೆ. LBAನ ಯಾವ ರೀತಿಯಾಗಿ ನಾವು ನಿರ್ವಹಣೆ ಮಾಡಬೇಕಂತ ಹೇಳಿದರೆ, CC ಚಟುವಟಿಕೆ ಇತರ ಚಟುವಟಿಕೆಗಳಿಗೆ LB ಯಾವ ರೀತಿ ನಿರ್ವಹಣೆ ಮಾಡಬೇಕಂತ ಹೇಳಿದ್ರೆ 6ರಿಂದ 8ನೇ ತರಗತಿಗಳಿಗೆ LBA ಸಂಬಂಧ ಭಾಷೆಗಳಲ್ಲಿ ಲ್ಯಾಂಗ್ವೇಜಸ್ಗಳಲ್ಲಿ 1 ಪಾಠ ಮತ್ತು 1 ಪದ್ಯ ಸೇರಿ 1 LBA ಆಗಿರುತ್ತೆ. ಸಮಾಜ ವಿಜ್ಞಾನದ ವಿಷಯದಲ್ಲಿ ಪ್ರತಿ 3 ಪಾಠಗಳಿಗೆ 1 LBA ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿಯಾಗಿ ಗಣಿತ ಮತ್ತು ವಿಜ್ಞಾನ ವಿಷಯಗಳಲ್ಲಿ ಪ್ರತಿ ಪಾಠಕ್ಕೆ LBAನ ಮಾಡಬೇಕಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಕೋಟಿಯನ್ನು ಆಧರಿಸಿ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿ 20 ಅಂಕಗಳಿಗೆ ಲಿಖಿತ ರಿಟರ್ನ್ ಆಗಿ ತೊಗೋಬೇಕಾಗಿರುತ್ತೆ. ರಿಟರ್ನಲ್ಲಿ ಮೌಲ್ಯಾಂಕನ ಮಾಡುವುದು 1 LBA ಆಗಿರ್ಬೋದು, 2, 3 ಈ ರೀತಿಯಾಗಿ ನೀವು ನಿಮ್ಮ ಶಾಲಾ ಹಂತದಲ್ಲಿ ಇದು ಮಾಡ್ಕೋಬೇಕಾಗಿರುತ್ತೆ. ಈಗ ಅವಧಿ ಕೊಟ್ಟಿದ್ದಾರೆ 16 ಜೂನ್ 2026ರಿಂದ 27 ಜುಲೈ 2026ರವರೆಗೆ ಪಠ್ಯವನ್ನು ಪರಿಗಣಿಸಬೇಕಾಗಿದೆ. 25% ಅಂತ ಮೇಲೆ ತಿಳಿಸಲಾಗಿದೆ. ಈ ಅವಧಿಯಲ್ಲಿ ನಿರ್ವಹಿಸಿದ ಪಾಠ ಆಧಾರಿತ ಮೌಲ್ಯಾಂಕನಗಳು ಅದೇ LBAಗಳು, ಗೃಹಪಾಠ, ಪ್ರಾಜೆಕ್ಟ್ ಹಾಗೂ ಚಟುವಟಿಕೆ ಪುಸ್ತಕಗಳಿನ ಚಟುವಟಿಕೆಗಳು ಮತ್ತು ಇತರ ಲಿಖಿತ ಮತ್ತು ಮೌಖಿಕ ಚಟುವಟಿಕೆಗಳನ್ನು ಆಧರಿಸಿ ಗಳಿಸಿದ ಕಲಿಕಾ ಫಲಗಳ ಒಟ್ಟಾರೆ ಸಾಧನೆಯನ್ನು 10 ಅಂಕಗಳಿಗೆ ಪರಿವರ್ತಿಸುವುದು ಅಂತ ತಿಳಿಸಿದ್ದಾರೆ. ಅಲ್ಲಿ ಎಷ್ಟು ಅಂಕಗಳಿಗೆ 1ರಿಂದ 5ನೇ ತರಗತಿಗೆ ನಾವು ಪರಿವರ್ತಿಸಿದ್ವಿ, 15 ಅಂಕಗಳಿಗೆ ನಾವು ಪರಿವರ್ತಿಸಿದ್ವಿ. ಇಲ್ಲೇನು ಮಾಡಬೇಕಾಗಿದೆ, 10 ಅಂಕಗಳಿಗೆ ಪರಿವರ್ತಿಸುವುದು ಅಂತ ನಿಖರವಾಗಿ ತಿಳಿಸಿದ್ದಾರೆ. ಹಾಗಾಗಿ ನಾವು 6ರಿಂದ 8ನೇ ತರಗತಿ ಬೋಧಿಸುವಂಥ ಶಿಕ್ಷಕರು ಅದೇ ರೀತಿಯಾಗಿ ಫಾರ್ಮೇಟಿವ್ ಅಸೆಸ್ಮೆಂಟ್ 1, ಫಾರ್ಮೇಟಿವ್ ಅಸೆಸ್ಮೆಂಟ್ 2, ಫಾರ್ಮೇಟಿವ್ ಅಸೆಸ್ಮೆಂಟ್ 3 ಇರ್ಬೋದು, 4 ಇರ್ಬೋದು, ನಾವು ಪರಿಗಣಿಸಬೇಕಾಗಿ ಅದೇ ರೀತಿಯಾಗಿ ನಾವು ಮಾಡಬೇಕಾಗಿದೆ. ಇದರಲ್ಲಿ
ನೀವು ನೋಡಿದರೆ FA2ನಲ್ಲಿ ಈ ಅವಧಿಯಲ್ಲಿ ನಿರ್ವಹಿಸಿದ ಪಾಠ ಆಧಾರಿತ ಅಂತ ಒಂದು ಪಾಠ ಆಧಾರಿತ ಮೌಲ್ಯಾಂಕನ ಮತ್ತು ಫಾರ್ಮೇಟಿವ್ ಅಸೆಸ್ಮೆಂಟ್ ಬಗ್ಗೆ ತಿಳಿಸಿದೆ. 6ರಿಂದ 8ನೇ ತರಗತಿಗಳಿಗೆ ಫಾರ್ಮೇಟಿವ್ ಅಸೆಸ್ಮೆಂಟ್ನ 1 ನಂತರದ ವಿಷಯವಾರು 15% ಪಠ್ಯವನ್ನು FA2ಗೆ ಪರಿಗಣಿಸುವುದು. ಮೊದಲನೇದಾಗಿ FA1ನಲ್ಲಿ 25, 25% ಪಠ್ಯವನ್ನು ಪರಿಗಣಿಸಿದ್ವಿ. ಈ FA2ನಲ್ಲಿ 15% ಪಠ್ಯವನ್ನು ಪರಿಗಣಿಸಬೇಕಾಗಿದೆ. ಅದೇ ರೀತಿಯಾಗಿ SA1ನಲ್ಲಿ ಕೂಡ ನಾವು ಪಠ್ಯವನ್ನು 6ರಿಂದ 8ನೇ ತರಗತಿ ಸೆಪ್ಟೆಂಬರ್ ಮಾಹ 10% ಪಠ್ಯವನ್ನು ಒಳಗೊಂಡಂತೆ ಉಳಿದಂಥ 10% ಪಠ್ಯವನ್ನು ಒಟ್ಟಾರೆಯಾಗಿ 50% ವಿಷಯವಾರು ಪಠ್ಯವನ್ನು SA1ಗೆ ಪರಿಗಣಿಸುವುದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಇದರಲ್ಲಿ ಏನು FA1 ಮತ್ತು FA2ನಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. 20 ಅಂಕಗಳಿಗೆ ಲಿಖಿತವಾಗಿ ಪ್ರಶ್ನೆ ಪತ್ರಿಕೆ LBA ಪ್ರಶ್ನೆ ಕೋಟೆಯನ್ನು ಆಧರಿಸಿ ರೆಡಿ ಮಾಡಬೇಕಾಗಿದೆ. ಅದೇ ರೀತಿಯಾಗಿ ಆ ಅಂಕಗಳನ್ನು 10 ಅಂಕಗಳಿಗೆ ಪರಿವರ್ತಿಸಬೇಕಾಗಿದೆ. ಅದೇ ರೀತಿಯಾಗಿ ಮತ್ತು SA1ನಲ್ಲಿ ಮೊದಲನೇ ಸಂಕಲನಾತ್ಮಕ ಮೌಲ್ಯಾಂಕನದಲ್ಲಿ ನಾವೇನು ಮಾಡಬೇಕಾಗಿದೆ, 50% ಪಠ್ಯವನ್ನು ನಾವು ಪರಿಗಣಿಸಿ ಅದನ್ನು ಕೂಡ ನಾವು ಯಾವ ರೀತಿ ಮಾಡಬೇಕಂತ ಕೂಡ ತಿಳಿಸಿದ್ದಾರೆ. ಮೌಲ್ಯಾಂಕನಕ್ಕೆ ಎಲ್ಲ ಭಾಷೆ ಮತ್ತು ಕೋರ್ ವಿಷಯಗಳಿಗೆ 10 ಅಂಕಗಳಿಗೆ ಮೌಖಿಕ 10 ಅಂಕಗಳಿಗೆ ಮೌಖಿಕ ತಗೋಬೇಕು SA1ನಲ್ಲಿ ಮತ್ತು 40 ಅಂಕಗಳಿಗೆ ಲಿಖಿತ. ಒಟ್ಟಾರೆ 50 ಅಂಕಗಳಿಗೆ ಗಳಿಸಿದ ಆ ವಿದ್ಯಾರ್ಥಿ ಗಳಿಸಿದ ಅಂಕಗಳು 30 ಅಂಕಗಳಿಗೆ ಪರಿವರ್ತಿಸುವುದು. FA1 10 ಅಂಕ, FA2 10 ಅಂಕ, SA1 30 ಅಂಕಗಳಿಗೆ ಪರಿವರ್ತಿಸಬೇಕಾಗಿದೆ. ಅದೇ ರೀತಿಯಾಗಿ FA3 ಇದೆ, FA4 ಇದೆ, ಅದೇ ರೀತಿ SA2 ಆಗಿದೆ. SA2 ನಂತರ ನಾವು ಎಲ್ಲ ಅಂಕಗಳನ್ನು ಕ್ರೋಢೀಕರಣ ಮಾಡಿದಾಗ FA ಏನಿದೆ ಅದು 10 ಅಂಕಗಳಿಗೆ ಪರಿಗಣಿಸ್ತಾ ಇದ್ದೀವಿ, SA 30 ಅಂಕಗಳಿಗೆ, ಹಾಗೂ SA1 ಇರ್ಬೋದು, SA2 ಇರ್ಬೋದು, ಅದನ್ನು 30 ಅಂಕಗಳಿಗೆ ಪರಿಗಣಿಸಿ 100 ಅಂಕಗಳಿಗೆ ನಾವು ಫಲಿತಾಂಶ ನಿರ್ಣಯಿಸುವುದು ಅಂತ ತಿಳಿಸಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಇದನ್ನು ಫಾಲೋ ಅಪ್ ಮಾಡಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ರೆಕಾರ್ಡ್ಸನ್ನು ಕೂಡ ಇಲ್ಲಿ ರೆಡಿ ಮಾಡಿದ್ದೇವೆ. ಇಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. CC1 ರೆಕಾರ್ಡ್ನಲ್ಲಿ CCEಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳು, ಹೋಮ್ವರ್ಕ್ ಇರ್ಬೋದು, ಪ್ರಾಜೆಕ್ಟ್ ಇರ್ಬೋದು, ಆ್ಯಕ್ಟಿವಿಟೀಸ್ ಇರ್ಬೋದು, ಇದನ್ನು 20 ಅಂಕಗಳಿಗೆ ಇಲ್ಲಿ ಪರಿಗಣಿಸಬೇಕಾಗಿದೆ. ಹಾಗಾಗಿ 6ರಿಂದ 8ನೇ ತರಗತಿ ಬೋಧಿಸುವಂಥ ಶಿಕ್ಷಕರು ಇದನ್ನು ಪರಿಗಣಿಸಬೇಕು. ಅದೇ ರೀತಿಯಾಗಿ ಕನ್ನಡ ಫಾರ್ಮೆಟ್ ಕೂಡ ಇದೆ, ಉರ್ದು ಇದೆ. ಈ ಫಾರ್ಮೆಟ್ಗಳನ್ನು ಕೂಡ ನೀವು ಬಳಸ್ಕೋಬಹುದು. ಅದಾದ ನಂತರ ಇದರಲ್ಲಿ LBA ಮತ್ತು CCಯನ್ನು ಒಟ್ಟಾರೆಯಾಗಿ ನಾವು ಪರಿಗಣಿಸಬೇಕಂತ ಹೇಳಿದರೆ ಇಲ್ಲಿ 20 ಅಂಕಗಳಿಗೆ ಏನು ಬ್ಲ್ಯಾಂಕ್ ಆಗಿ ನಿಮಗೆ ಕಾಲಮ್ ಬಿಟ್ಟಿದ್ದಾರೆ ಅದನ್ನು ನೀವು ಪಾಠದ ಹೆಸರು ಅಥವಾ LBA1 LBA2 ಅಂತ ಪರಿಗಣಿಸಿ ಅದನ್ನು 20 ಅಂಕಗಳಿಗೆ ಆ ವಿದ್ಯಾರ್ಥಿ ಎಷ್ಟು ಅಂಕಗಳನ್ನು ಗಳಿಸಿರ್ತಾನೆ ಅದರಲ್ಲಿ ಇಲ್ಲಿ ನಮೂದು ಮಾಡಬೇಕಾಗಿದೆ. ಅದೇ ರೀತಿಯಾಗಿ ಒಟ್ಟಾರೆಯಾಗಿ ಹೋಮ್ವರ್ಕು, ಪ್ರಾಜೆಕ್ಟ್ ಅವೆಲ್ಲ ಆದ ನಂತರ CCಗೆ ಸಂಬಂಧಪಟ್ಟಂತಹ ಅಂಕಗಳನ್ನು ಕೂಡ ಇಲ್ಲಿ ನಮೂದು ಮಾಡಬೇಕಾಗಿರುತ್ತೆ. LBA ಮತ್ತು CC ಏನು ಚಟುವಟಿಕೆಗಳನ್ನು ನಾವು ತೋರಿಸಿದ್ದೀವಿ ಎಲ್ಲರೂ ಒಟ್ಟಾರೆಯಾಗಿ ಸೇರಿಸಿ ಅದನ್ನು ನಾವು FA1 ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ನಾವು ಕನ್ಸಿಡರ್ ಮಾಡಬೇಕಾಗಿರುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಬ್ಲ್ಯಾಂಕ್ ಆಗಿ ಇಲ್ಲಿ LBAನಲ್ಲಿ ವಿದ್ಯಾರ್ಥಿಗಳು ಗಳಿಸಿದ ಅಂಕಗಳನ್ನು ನಮೂದು ಮಾಡಬೇಕಾಗಿದೆ ಮತ್ತು CCನಲ್ಲಿ CC1 ರೆಕಾರ್ಡ್ ಅಂತ ಏನು ಕನ್ಸಿಡರ್ ಮಾಡಿದ್ದೀವಿ ಅಲ್ಲಿ ಆ ವಿದ್ಯಾರ್ಥಿ ಗಳಿಸಿದ ಅಂಕಗಳನ್ನು ಕೂಡ ಇಲ್ಲಿ ನಮೂದು ಮಾಡಬೇಕಾಗಿರುತ್ತೆ. ಟೋಟಲನ್ನು ಇಲ್ಲಿ ಬರಿಬೇಕಾಗುತ್ತೆ. ನಂತರ FA1ಅನ್ನು 1ರಿಂದ 5ನೇ ತರಗತಿಗೆ ಯಾವ ರೀತಿಯಾಗಿ ನಾವು 15 ಅಂಕಗಳಿಗೆ ಪರಿವರ್ತಿಸುವುದನ್ನು ನೋಡಿದ್ವಿ. ಅಲ್ಲಿ ಏನು ಮಾಡಿದ್ವಿ ಅಂತ ಹೇಳಿದರೆ ವಿದ್ಯಾರ್ಥಿ ಗಳಿಸಿದ ಅಂಕ ಮತ್ತು ವಿದ್ಯಾರ್ಥಿ ಗಳಿಸಿದ ಅಂಕ ಮತ್ತು ಒಟ್ಟು ಅಂಕ ಇಂಟು 15 ಮಾಡಿದ್ವಿ. ಅದೇ ರೀತಿಯಾಗಿ ಇಲ್ಲಿ ಏನು ಮಾಡಬೇಕಾಗಿದೆ, ಮಲ್ಟಿಪ್ಲೈ ಗುಣಾಕಾರ 10ರಿಂದ ಮಾಡಬೇಕಾಗಿದೆ. ಆ 10 ಅಂಕಗಳಿಗೆ ಪರಿವರ್ತಿಸಿ ಇಲ್ಲಿ ನಾವು ನಮೂದು ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಗ್ರೇಡ್ ಬರಿಬೇಕಾಗಿರುತ್ತೆ. ಮೊದಲನೇದಾಗಿ ಆ ವಿದ್ಯಾರ್ಥಿ ಗಳಿಸಿದ ಅಂಕ ಮತ್ತು ಒಟ್ಟು ಅಂಕಗಳು ಇಂಟು ಏನಿದೆ 15 ಪರಿವರ್ತಿಸಬೇಕಂತ ಹೇಳಿದ್ರೆ 15ರ ಗುಣಾಕಾರ ಮಾಡಬೇಕು. 20ಕ್ಕೆ ಪರಿವರ್ತಿಸಬೇಕಂತ ಹೇಳಿದ್ರೆ 20ರಿಂದ ಗುಣಾಕಾರ ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಅದೇ ರೀತಿಯಾಗಿ 10ಕ್ಕೆ ಕನ್ವರ್ಟ್ ಮಾಡಬೇಕಂತ ಹೇಳಿದ್ರೆ ಇಂಟು 10 ಮಾಡಬೇಕಾಗಿರುತ್ತೆ. ಅಷ್ಟೇ. ಇಷ್ಟನ್ನು ನೀವು ಫಿಲ್ ಮಾಡಿ ನಂತರ ಕ್ರೋಢೀಕರಣ ಅಂತ ಇರುತ್ತೆ. ಆ ಕ್ರೋಢೀಕರಣದ ಫಾರ್ಮೆಟ್ನಲ್ಲೂ ಕೂಡ ನಾವು ನಿಮಗೆ ತೋರಿಸಿದ್ದೀವಿ ಯಾವ ರೀತಿಯಾಗಿ FA1 10 ಅಂಕ, FA2 10 ಅಂಕ ಮತ್ತು SAಗೆ 30 ಅಂಕ ಅಂತ ನಾವು ನಮೂದು ಮಾಡಿ ಒಟ್ಟಾರೆಯಾಗಿ 50%ಕ್ಕೆ SA1 ಆಗಿರುತ್ತೆ. ಮತ್ತು ಉಳಿದಂತಹ ಪಠ್ಯವನ್ನು SA2, FA3, FA4, SA2ನಲ್ಲಿ ಪರಿಗಣಿಸಿ 100ಕ್ಕೆ ನಾವು ಕನ್ವರ್ಟ್ ಮಾಡಿಕೊಂಡು ಆ ವಿದ್ಯಾರ್ಥಿ ಫಲಿತಾಂಶವನ್ನು ನಾವು ನಿರ್ಣಯಿಸಬೇಕಾಗಿರುತ್ತೆ. ಈ ರೀತಿಯಾಗಿ ನಾವು ರೆಕಾರ್ಡ್ಸನ್ನು ಯಾವುದೇ ವಿದ್ಯಾರ್ಥಿಯ ರೆಕಾರ್ಡ್ಸ್ ಇರ್ಬೋದು, ಚಟುವಟಿಕೆ ನಾವು ತೋರಿಸಿದ್ವಿ, ಹೋಮ್ವರ್ಕು, ಪ್ರಾಜೆಕ್ಟು ಅವೆಲ್ಲ ಅದನ್ನು ಒಳಗೊಂಡಂತೆ LBA ಪ್ರಶ್ನೆ ಪತ್ರಿಕೆ ಮತ್ತು ಪ್ರಶ್ನೆ ಕೋಟೆಯನ್ನು ಕೂಡ ನಾವು ದಾಖಲೀಕರಣ ಮಾಡಬೇಕಾಗಿರುತ್ತೆ.